ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ ಪವರ್ ಪಾಯಿಂಟ್ ಅಲ್ಲಿ QR ಕೋಡ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಈ QR ಕೋಡ್ ನೀವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಇನ್ಸರ್ಟ್ ಮತ್ತೆ ಇಲ್ಲಿ ಗೆಟ್ ಆಡ್ ಇನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ನಾನು ಒಂದು ಆಡ್ ಇನ್ ಆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ನನಗೊಂದು ವಿಂಡೋ ಬರುತ್ತೆ, ಆಫೀಸ್ ಆಡ್ ಇನ್ಸ್ ಅಂತ ಹೇಳಿ. ಇಲ್ಲಿ ಸರ್ಚ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ QR ಆಫೀಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನನಗೆ ಒಂದು ಆಡ್ ಇನ್ ಬರುತ್ತೆ. ಇಲ್ಲಿ ನಾನು ಆಡ್ ಅಂತ ಕೊಟ್ರೆ ಈ ಆಡ್ ಇನ್ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ಈ ಆಡ್ ಇನ್ ಇನ್ಸ್ಟಾಲ್ ಆಗುತ್ತೆ. ಇದು QR ಫಾರ್ ಆಫೀಸ್ ಅಂತ ಹೇಳಿ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಈ ಆಪ್ಷನ್ಸ್ ಬಂದು ಇದು ವೆಬ್ಸೈಟ್ QR ಕೋಡ್ ಜನರೇಟ್ ಮಾಡಕ್ಕೆ, ಇದು ಇಮೇಲ್ ಐಡಿಗೆ, ಇದು ಟೆಲಿಫೋನ್ಗೆ. ಸೊ ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಇವಾಗ ನಾನು ವೆಬ್ಸೈಟ್ಗೆ ಒಂದು QR ಕೋಡ್ ಜನರೇಟ್ ಮಾಡಬೇಕು ಅಂದ್ರೆ ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಒಂದು ವೆಬ್ಸೈಟ್ ಅಡ್ರೆಸ್ ಕೊಡ್ತೀನಿ, itechanalyticsolutions.com ಅಂತ. ಇಲ್ಲಿ ನನಗೆ QR ಕೋಡ್ ಜನರೇಟ್ ಆಗುತ್ತೆ. ಇದು ಬೈ ಡಿಫಾಲ್ಟ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುತ್ತೆ. ನಾನು ಬೇಕಿದ್ರೆ ಇದನ್ನ ಸೈಜ್ ಇನ್ಕ್ರೀಸ್ ಮಾಡ್ಕೋಬಹುದು. ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್ ಅಂತ ಇರುತ್ತೆ. ಈ ಬಟನ್ ನಾನು ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಈ QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡ್ ನಾನು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ನನಗೆ ಈ QR ಕೋಡ್ ಟೆಲಿಫೋನ್ ನಂಬರ್ ಬೇಕು ಅಂತ ಹೇಳಿದ್ರೆ ಈ ಆಪ್ಷನ್ಸ್ ಅಲ್ಲಿ ಟೆಲಿಫೋನ್ ಅಂತ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಒಂದು ಟೆಲಿಫೋನ್ ನಂಬರ್ ಕೊಟ್ರೆ ನಮ್ಗೆ ಈ ಟೆಲಿಫೋನ್ ನಂಬರ್ ಪ್ರಕಾರ QR ಕೋಡ್ ಜನರೇಟ್ ಆಗುತ್ತೆ. ಇಲ್ಲಿ ಇನ್ಸರ್ಟ್ ಅಂತ ಕೊಡ್ತೀನಿ. ಇನ್ಸರ್ಟ್ ಅಂತ ಕೊಟ್ರೆ ನನಗೆ ಈ QR ಕೋಡ್ ಜನರೇಟ್ ಆಗುತ್ತೆ. ಇದರಲ್ಲಿರೋ ಡೀಟೇಲ್ಸ್ ನನಗೆ ಬೇಕಂತಂದ್ರೆ QR ಸ್ಕ್ಯಾನರ್ ಆಪ್ಸ್ ನ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ಸ್ಕ್ಯಾನ್ ಮಾಡಿದ್ರೆ ನನಗೆ ಇಲ್ಲಿ ಏನ್ ಕ್ರಿಯೇಟ್ ಮಾಡಿರ್ತೀನಿ ಅದರ ಡೀಟೇಲ್ಸ್ ನನಗೆ ಆ QR ಸ್ಕ್ಯಾನರ್ ಇಂದ ಪಡ್ಕೋಬಹುದು. ಈ ರೀತಿ ನಾವು ಈ QR ಕೋಡ್ ನ ಜನರೇಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.